ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ವ್ಲಾಗ್ನ ನಾನು ಸಂಜೆ 3 ಗಂಟೆ ಆಗಿದೆ, ಈಗಲೂ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಈಗ ಏನಕ್ಕೆ ವ್ಲಾಗ್ ಶುರು ಮಾಡಿದೆ ಅಂದರೆ, ಪಾವಗಡ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಪಾಪ ಕೆಲ್ಸಕ್ಕೆ ಹೋಗಿರೋರು. ಆಗಿಂದ ಕಾಲ್ ಮಾಡ್ತಾಯಿದ್ದೀನಿ, ಬರ್ರಿ ಟೈಮ್ ಆಯಿತು ಅಂತ. ಆದರೆ ಅವ್ರು ಬರ್ತಾ ಇಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ಅಂತಾರೆ. ಆದರೆ ಆಲ್ರೆಡಿ ಅವರು ಬಸ್ಸಿಗೆ ಇಟ್ಬಿಟ್ಟವ್ರೆ. ಏನಂದರೆ ಪಾರ್ಸಲ್ಲು ಬಸ್ ಬಂದುಬಿಟ್ಟು 5 ಗಂಟೆ ಬರುತ್ತಂತೆ. ಈಗ ಟೈಮ್ ಬಂದು ನಾನು ಬ್ಯಾಗ್ ಸಮೇತ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಆಗಲೇ 3:56. ಇನ್ನೇನೋ 4 ನಿಮಿಷ ಕಡಿಮೆ 4 ಗಂಟೆ. ಇನ್ನು 1 ಅವರ್ ಒಳಗೇ ಅಲ್ಲಿಗೆ ಹೋಗಿರಬೇಕು. ಮಿನಿಮಮ್ ಅಂದರೂ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಪಾವಗಡದಿಂದ ನಮ್ಮೂರಿಗೆ. ಹಾಗಾಗಿ ಅಲ್ಲಿ ಅಷ್ಟರಲ್ಲಿ ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ಇಡ್ತಾಯಿದ್ದೀನಿ. ನಾನು ರೆಡಿಯಾಗಿದ್ದೀನಿ. ಬಂದರೆ ಮತ್ತೆ ನಾನು ಇದೇನು ಹಾಕ್ಕೊಂಡಂಗೆ ಬ್ಯಾಗ್ ಹಾಕ್ಕೊಂಡಂಗಿದ್ದರೆ ನೀನೇ ರೆಡಿಯಾಗಿಲ್ಲ, ನನಗೆ ಆ ಥರ ಮಾಡ್ತೀಯ ಅಂತ ಬೈತಾರೆ. ಹಂಗಾಗಿ ನಾನು ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಅವ್ರು ಬಂದಿದ್ದ ತಕ್ಷಣ ಹೋಗೋದೆ. ನೋಡಿ, ಈ ಡ್ರೆಸ್ಸು ಇದು ನಾನು ಮತ್ತು ನಮ್ಮ ಅತ್ತಿಗೆ ಸರಿತಾ ಇದ್ದಾರಲ್ಲ, ಅವರು ಮಧುಗಿರಿ ಜಾತ್ರೆಯಲ್ಲಿ ಹಾಕ್ಕೊಂಡಿದ್ವಿ ನೋಡಿರಿ. ಸೊ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಡೈರೆಕ್ಟಾಗೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಇಂಥ ಹತ್ರ ಫಿಟ್ ಆಗಿದೆ. ಇಂಥ ಹತ್ರ ಇದನ್ನು ಸ್ವಲ್ಪ ಹೊಲಿಗೆ ಬಿಚ್ಚಬೇಕು ಯಾವಾಗಲಾದರೂ. ಸದ್ಯಕ್ಕೆ ಈಗ ಹಂಗೆ ಹಾಕ್ಕೊಂಡಿದ್ದೀನಿ. ಅವತ್ತು ಜಾತ್ರೆಯಲ್ಲಿ ಇರಲಿ ಬಿಡು, ಹೊಲಿಗೆ ಹಾಕ್ಬೇಕಾದ್ರೇ ಸ್ವಲ್ಪ ಫಿಟ್ಟಾಗಿ ಹಾಕ್ಕೊಟ್ಬಿಟ್ರಲ್ಲ ಮತ್ತಿಗೆ. ಸೊ ಹಂಗಾಗಿ ಇದ್ರೆ ಇರಲಿ ಬಿಡು ಅಂತಂದು ಹೇಳ್ಬಿಟ್ಟು ಹಂಗೆ ಹಾಕ್ಕೊಂಡಿದ್ದಾಯಿತು. ಇವಾಗಲೂ ನೋಡಿರಿ, ಅರ್ಜೆಂಟ್ಗೆ ಹಾಕ್ಕೊಂಡ್ರೆ ಇವಾಗಲೂ ಇದ್ರೆ ಇರಲಿ ಅಂದ್ಕೊಂಡಿದ್ದೀನಿ. ಹಂಗೆ ಇನ್ಮೇಲೆ ಈಗ ಬಂದು ಬಿಚ್ಚಿದ ತಕ್ಷಣ ಒಂದೊಂದು ಹೊಲಿಗೆ ಬಿಚ್ಚಾಕ್ಬಿಡ್ತೀನಿ. ಇಲ್ಲಾಂದರೆ ಫಿಟ್ನೆಸ್ಸಾಗಿ ಕಾಣ್ತಾ ಇರ್ತೀನಿ, ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಲೂಸ್ ಇದ್ದರೆ ಚೆಂದ. ಆದ್ರೂ ಡ್ರೆಸ್ ಮಾತ್ರ ಮಸ್ತಿದೆ. ಕಲರ್ ಕಾಂಬಿನೇಷನ್ನು ಈಗೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ವಾ ಇದು, ಈ ಥರ ಲೇಸ್ ಬಂದಿರೋದೆಲ್ಲ. ನಾನು ಮಂಜಿಗೆ ಇದರಲ್ಲಿ ಯೆಲ್ಲೋ ಕಲರ್ ತಕ್ಕೊಟ್ಟಿದ್ದೆ. ನಮ್ಮ ಅತ್ತಿಗೆಗೆ ಈ ಕಲರು, ನನಗೂ ಈ ಕಲರು. ಸೊ 3 ಜನ ಈ ಥರ ತಗೊಂಡಿದ್ದೆ. ಅಂದರೆ ನಾನಂದರೆ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ನನಗೆ ತುಂಬ ಜನ ಪ್ರಮೋಷನ್ಸ್ಗೆ ಈ ಥರ ಎಲ್ಲ ಒಳ್ಳೊಳ್ಳೆ ಡಿಸೈನ್ ಕಳಿಸ್ಕೊಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾನು ಅವ್ರಿಗೂ ನಾನೇ ಬುಕ್ ಮಾಡಿಬಿಡ್ತೀನಿ. ನಮಗೆ ಈ ಥರ 1-2 ಡ್ರೆಸ್ ಬೇಕು ಅಂತ ನಾನು ತೊಗೊಬಿಡ್ತೀನಿ. ಯಾಕಂದರೆ ಅವರಿಗಂದರೆ ಪಾಪ ಶಾಪ್ಸ್ಗೆ ಎಲ್ಲ ಹೋಗಿ ತೊಗೊಳ್ಳೋಷ್ಟು ಟೈಮು ಇರೋಲ್ಲ, ಇಬ್ಬರು ಬ್ಯುಸಿನೇ. ಹಂಗಾಗಿ ನನಗೆ ಆದಷ್ಟು ಆಲ್ಮೋಸ್ಟ್ ಸಿಕ್ಕಿರೋ ಅಂಥ ಡ್ರೆಸ್ಸಸ್ಸು, ಸ್ಯಾರೀಸ್ ಎಲ್ಲ ನಾನೇ ಬುಕ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು 3 ಜನನೂ ಹಾಕ್ಕೊತಾ ಇರ್ತೀವಿ. ಈಗ ಸದ್ಯಕ್ಕೆ ಈ ಡ್ರೆಸ್ ಹಾಕಿದ್ದೀನಿ, ಹೊರಡ್ತೀವಿ. ಸೊ ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಏನು ಪಾರ್ಸಲ್ಲು ಪಾವಗಡದಲ್ಲಿ. ಆದರೆ ಏನಾದರೂ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತೈತೆ. ನೋಡೋಣ, ಜ್ಯೂಸ್ ಏನಾದರೂ ಕುಡ್ಕೊಂಡು ಬರ್ತೀವಿ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಫೈನಲಿ ನಮ್ಮ ಮನೆಯವ್ರು ಬಂದು ಈಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ನೋಡಿರಿ. ಸೊ ಸೀಟ್ ಕವರ್ ಹಾಕ್ಸ್ಬೇಕು, ಗಾಡಿ ಸೀಟ್ ಕವರ್ ಹಾಕ್ಸಲ್ವ ಅಂತ ತುಂಬ ಜನ ಕೇಳ್ತೀರಾ. ಹಾಕ್ಸ್ಬೇಕು. ತುಮಕೂರು ಹೋದಾಗ 1 ಡೇ ಫುಲ್ ಅಲ್ಲೇ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ನೋಡ್ಕೊಂಡು ಹೋಗೋಣ, ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಹೋದ್ಮೇಲೆ ಖಂಡಿತ ಹಾಕಿಸ್ತೀವಿ. ಸಾಂಗ್ ಕೇಳಿ ನಗು ಬಂದಿರ್ಬೇಕು ನಿಮಗೆ. ಸುಮ್ಮನೆ ನಾನೇ ಇಟ್ಟಿದ್ದೆ ಸಾಂಗು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಗ್ ಪಪ್ ತಿಂತಾವ್ರೆ. ನನಗೆ ಎಗ್ ಪಪ್ ಇಷ್ಟ ಆಗಲ್ಲ. ಅದರಲ್ಲಿ ಏನು ಮೊಟ್ಟೆ ಎಲ್ಲ ಸಪ್ರೇಟಾಗಿ ಅದೇ ಜಾಸ್ತಿ ತಿಂತೀನಿ. ಇದರಲ್ಲಿ ಇಟ್ಕೊಡ್ತಾರಲ್ಲ ಬನ್, ಇದರಲ್ಲಿ ಅವಾಗ ಯಾಕೋ ತಿನ್ನೋಕ್ಕಾಗಲ್ಲ. ಅದಕ್ಕೆ ಬರೀದು ಇಸ್ಕೊಂಡು ತಿಂದೆ ಒಂದು ಚೂರಷ್ಟೇ. ನನಗೆ ಅಂತಂದು ಒಂದು ಪರ್ಕ್ ಚಾಕ್ಲೇಟು, ಐಸ್ ಕ್ರೀಮ್, ಬಟರ್ ಸ್ಕಾಚ್. ಕೊಡ್ಕೊಡು. ಆಮೇಲೆ ಬಿಸಾಕ್ತೀನಿ. ಈಗ ಮನೆಗೆ ಹೋಗಿ ಕೆಲಸಗಳು ತುಂಬ ಇದ್ದಾವೆ, ಎಲ್ಲ ಮಾಡೋಣ ಒಂದೊಂದಾಗಿ. ಪಾವಗಡ ಹೋಗ್ಬಿಟ್ಟು ಪಾರ್ಸೆಲ್ಲ ತೊಗೊಂಡು ನೆಕ್ಸ್ಟು ನಾನು ಟೈಲರ್ ಹತ್ರ ಹೋಗ್ಬಿಟ್ಟು 1-2 ಬ್ಲೌಸು ಸ್ವಲ್ಪ ಲೂಸ್ ಆಗಿತ್ತು. ಅಂದರೆ ಅವರು ಸ್ಟಿಚ್ ಮಾಡಿಕೊಟ್ರದೆ ಸ್ವಲ್ಪ ಲೂಸ್ ಇತ್ತು. ಅದನ್ನು ಸ್ವಲ್ಪ ಫಿಟ್ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಅಲ್ಲಿ ಬೇಕ್ರಿ ಹತ್ರ ಸ್ವಲ್ಪ ತೊಗೊಂಡ್ವಲ್ಲ ತಿನ್ನೋಕ್ಕೆ ಅಂತಂದು ಹೇಳ್ಬಿಟ್ಟು, ಇದು ಜ್ಯೂಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಮನೆಯವರು ಸ್ವಲ್ಪ ವೆಯ್ಟ್ ಮಾಡೋದು. ಎಲ್ಲಾದರೂ ಔಟ್ಸೈಡ್ ಹೋದಾಗ ಬೈದು ಬಿಡ್ತಾರೆ ಬೇಗ ಲೇಟ್ ಆಗಿಬಿಟ್ರೆ. ಅದಕ್ಕೆ ನಾನು ಇನ್ನೇನು ಬೇಡ ಜ್ಯೂಸ್ ಅಂತಂದು ಸುಮ್ಮನೆ ಬಟರ್ ಸ್ಕಾಚ್ ಐಸ್ ಕ್ರೀಮು, ನನಗೊಂದು ಚಾಕ್ಲೇಟ್ ತೊಗೊಂಡು ಬಂದೆ. ನಮ್ಮ ಮನೆಯವ್ರಿಗೆ ಎಗ್ ಪಪ್ ತಂದುಕೊಟ್ಟೆ, ಅದನ್ನು ತಿಂದ್ಕೊಂಡೆ ಬಂದ್ವಿ ಮನೆಗೆ. ಬರೋಷ್ಟರಲ್ಲಿ ನನ್ನ ಫ್ರೆಂಡು ಫೋನ್ ಮಾಡಿದ್ಲು. ಹಾಗಾಗಿ ಮಾತಾಡ್ತಾ, ಫ್ರೆಂಡ್ ಅಂದರೆ ನಮ್ಮ ಅತ್ತಿಗೆ ಮಧುಗಿರಿಯಲ್ಲಿ ಸರಿತಾ, ಅಂದರೆ ಸೋನುಶ್ರೀ ಪಾರ್ಲರ್, ಅದು ಅರ್ಥ ಆಗುತ್ತೆ ನಿಮಗೆ. ಫೋನ್ ಮಾಡಿತ್ತು. ಸಂಜೆ ಇನ್ನೇನು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾತಾಡಿರಲಿಲ್ಲ. ಹಾಗಾಗಿ ಸಂಜೆ ಕಾಲ್ ಮಾಡಿದ್ಲು. ಇನ್ನೇನು ಶಿರಾಗೆ ಹೋಗ್ತಾಯಿದ್ರು ಅವರು.
ಹಾಗೆ ಅವ್ರು ಮಾತಾಡ್ತಾ ಹೋಗ್ತಾಯಿದ್ರು ಕಾರಲ್ಲಿ, ನಾನು ಹಂಗೆ ಮಾತಾಡ್ತಾ ಕೆಲಸ ಮಾಡ್ತಾಯಿದ್ದೀನಿ. ಸುಮ್ಮನೆ ಒಂದು ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಮಿನಿಮಮ್ ಅಂದ್ರೆ 1 hour 2 hour ಮಾತಾಡ್ತೀವಿ ಫೋನಲ್ಲಿ. ಸುಮ್ಮನೆ ಏನಕ್ಕೆ ಅಂತ ನಾನು ಹಂಗೆ ನಿಧಾನಕ್ಕೆ ಕೆಲಸ ಮಾತಾಡ್ತಾ ಇದ್ದೀನಿ. ಈ ರೀತಿ ನಮಗೆ ಟೈಮ್ ಇಲ್ಲದೆ ಇದ್ದಾಗ ಈ ರೀತಿ ಕೆಲಸ ಮಾಡ್ಕೊಂಡೇ ಮಾತಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಟೈಮ್ ಕೊಟ್ಟು ಸುಮ್ಮನೆ ಕೂತ್ಕೊಂಡು ಮಾತಾಡೋ ಅಷ್ಟೇನಿಲ್ಲ. ನಾವು ಕೆಲಸ ಮಾಡ್ಕೊತಾನೆ ಬೇರೆ ಟೈಮಲ್ಲಿ ಎಲ್ಲ ಕೆಲಸಗಳು ಮಾಡ್ತಾನೆ ನಾನು ಮಾತಾಡ್ತಾ ಇರ್ತೀನಿ. ಇದೊಂಥರ ಟೈಮನ್ನು ಸೇವ್ ಆಗುತ್ತೆ, ನಾವು ಮಾತಾಡಿದ್ದು ಅಂದರೆ ಒಂದು ಖುಷಿ ಇರುತ್ತೆ, ಮತ್ತು ಬೋರ್ ಹೊಡೆಯಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನೇನು ಮಾತಾಡ್ತೀವಿ ನಾವು, ಮಕ್ಕಳದು, ಅವಳು ಮಿಲ್ಕಿದು, ಮತ್ತು ನಮ್ಮ ಅರವಿಂದೊಂದು ಅವಳು ಕೇಳೋದು. ಸೊ ಹಂಗಾಗಿ ಒಬ್ರಿಗೊಬ್ರು ಅದನ್ನೇ ಮಾತಾಡ್ತಾ, ಮತ್ತು ನಾಳೆಯಿಂದ ಈ ಕಡೆನೇ ಬರ್ತೀವಿ, ಈ ಥರ ಸಲೂನ್ ವರ್ಕ್ ತುಂಬ ಇದೆ, ಪಾರ್ಲರ್ ವರ್ಕು ನಮ್ಮದು ಅಂತಂದೆಲ್ಲ ಅದೇ ಕಷ್ಟ ಸುಖ ಎಲ್ಲ ಮಾತಾಡ್ತಾ ಇದ್ವಿ. ಹೆಣ್ಮಕ್ಳಂದ್ರೆ ಅಷ್ಟೇ ಅಲ್ವಾ, ನೀನೇನು ತೊಗೊಂಡೆ ನಿನಗೇನು ಕಷ್ಟ, ನನಗೇನು ಕಷ್ಟ, ಇದನ್ನೇ ರಿಪೀಟೆಡ್ ಆಗಿ ಮಾತಾಡ್ತಾ ಇರ್ತೀವಿ ಒಬ್ರಿಗೊಬ್ರು. ಸೊ ಹಂಗಾಗಿ ಅದರಲ್ಲಿ ನನಗೆ ತುಂಬ ಮನಸ್ಸಿಗೆ ಹತ್ರ ಆಗಿರೋಳು ಸರಿತಾನೂ ಒಬ್ಬರಾಗಿರ್ತಾರೆ. ಯಾಕೆಂದರೆ ಸ್ವಂತ ಅತ್ತಿಗೆ ಇದ್ದಿದ್ರು ಆ ರೀತಿ ಇಲ್ಲ, ಅಷ್ಟು ಕ್ಲೋಸ್ ಬಾಂಡಿಂಗು ನಂದು ಅವಳದು. ಸೊ ಹಂಗಾಗಿ ನಾನು ಅಣ್ಣ ಅತ್ತಿಗೆ ಅಂತಂದೇ ಕರಿತೀನಿ, ನಮ್ಮ ಅತ್ತಿಗೆ ಅಂತಂದೇ ಕರಿತೀನಿ, ನಮ್ಮ ಅಣ್ಣ ಸ್ವಂತ ಅಣ್ಣ ಅಂತಂದೇ ನಾನು ತಿಳ್ಕೊಂಡಿರೋದಲ್ಲ ಅಣ್ಣನೇ. ಸೊ ಹಂಗಾಗಿ ನಮ್ಮ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಫ್ರೆಂಡ್ಸ್ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಏನೋ ರಿಲೇಷನ್ನು, ಹತ್ತಿರದ ರಿಲೇಷನ್ನು ಅನ್ನೋ ಥರನೇ ಅನಿಸುತ್ತೆ ಮನಸ್ಸು. ಹಾಗಾಗಿ ಅದೇ ರೀತಿಯೇ ಇದ್ದೀವಿ. ಈ ಡ್ರೆಸ್ ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಮುಂಚೆನೇ ಸ್ಟಾರ್ಟಿಂಗಲ್ಲಿ, ತುಂಬ ಚೆನ್ನಾಗಿದೆ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಸಾಫ್ಟ್ ಇದೆ, ಕಾಟನ್ ಡ್ರೆಸ್ ಮೇಯ್ನು. ಅದೇ ಫಿಟ್ಟಿಂಗು ನಾನು ನೋಡಿದೆ ಡ್ರೆಸ್ದು, ಅದೇನಾಗಿದೆ ಅಂದರೆ ಸ್ಲೀವ್ಗೆ ಎಕ್ಸ್ಟ್ರಾ ಕ್ಲಾತ್ ಇಲ್ಲ, ಎಕ್ಸ್ಟ್ರಾ ಹೊಲಿಗೆ ಹಾಕ್ಸೋದಕ್ಕೆ. ಹಾಗಾಗಿ ಸ್ಲೀವ್ನ ಈಗ ಬಿಚ್ಚಾಕ್ಬಿಟ್ರೆ ಅದು ಸ್ಲೀವ್ಲೆಸ್ ಆಗುತ್ತೆ, ಆವಾಗ ಸ್ವಲ್ಪ ಫ್ರೀ ಆಗ್ಬೋದು. ನೋಡೋಣ ಆಮೇಲೆ ಯಾವ ಥರ ಇರುತ್ತೆ ಏನೋ. ಸ್ವಲ್ಪ ಫಿಟ್ಟಿಂಗ್ ಜಾಸ್ತಿ ಇದೆ ಫ್ರಂಟು, ಹಂಗಾಗಿ ಬಿಚ್ಚಿದ್ರೇ ಒಳ್ಳೆಯದು. ಆ ಥರ ಫಿಟ್ಟಾಗಿರೋದು ಹಾಕ್ಕೊಂಡ್ರೆ ಅಸಹ್ಯವಾಗಿ ಕಾಣುತ್ತೆ. ಸೊ ಹಂಗಾಗಿ ಸ್ಲೀವ್ನ ತೆಗೆದುಬಿಟ್ಟು ಸ್ಲೀವ್ಲೆಸ್ ಥರನೇ ಯೂಸ್ ಮಾಡ್ತೀನಿ ಇನ್ಮೇಲೆ ಇದನ್ನು. ತುಂಬ ಸಾಫ್ಟಾಗಿದೆ, ಆರಾಮಾಗಿ ಡೈಲಿ ವೇರ್ಗೆಲ್ಲ ಹಾಕ್ಕೋಬೋದು, ಇಲ್ಲ ಆ ಥರ ಪಾವಗಡ ಲಿಂಗಳಿ ಈ ಕಡೆ ಎಲ್ಲಾದರೂ ಹೋದರೆ ಹಾಕ್ಕೊಂಡು ಓಡಾಡ್ಬೋದು, ತುಂಬ ಚೆನ್ನಾಗಿದೆ. ಸ್ವಲ್ಪ ಫಿಟ್ಟಿಂಗ್ ಅಂದರೆ ಸ್ಲೀವ್ಗೆ ಕ್ಲಾತ್ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಆ ರೀತಿ ಅಸಹ್ಯವಾಗಿ ಬಂದಿದೆ ಅಷ್ಟೇ. ನೋಡಿದೆ ಅದು ಕ್ಲಾತ್ ಇಲ್ಲದೆ ಇರೋ ಕಾರಣಕ್ಕೆ ಲಾಸ್ಟ್ಗೆ ಒಂದು ಹೊಲಿಗೆ ಹಾಕಿರೋದಕ್ಕೆ ನೋಡಿ ಅಲ್ಲಿ ಫಿಟ್ ಹೆಂಗಿದೆ. ಸೊ ಅದಕ್ಕೆ ಸ್ಲೀವ್ಲೆಸ್ ಥರನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಸ್ಲೀವ್ ಬಿಚ್ಚಾಕ್ಬಿಟ್ಟು. ಯಾವಾಗಲಾದರೂ ನಾನು ಮಧುಗಿರಿಗೆ ಹೋದರೆ ಇವನ್ನೆಲ್ಲ ರೆಡಿ ಮಾಡ್ಕೋಬೋದು. ಅದು ಇದು ಪಾರ್ಲರಲ್ಲೇ ಒಂದು ಇದಿದೆ ಮಿಷನ್ನು, ಅಲ್ಲೇ ಎಲ್ಲ ಸ್ಟಿಚ್ ಮಾಡಿಸ್ಕೋಬೋದು. ಹಾಗಾಗಿ ನೋಡೋಣ, ಆ ಸೈಡ್ ಎಲ್ಲಾದರೂ ಹೋದಾಗ ಒಂದು 7-8 ಡ್ರೆಸ್ ಇದೆ, ಅದೆಲ್ಲ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಅದೆಲ್ಲ ಆದಮೇಲೆ ಊಟ ಮಾಡ್ಕೊಂಡು ಹೊರಗಡೆ ಕೂತ್ಕೊಂಡು ಬರ್ರಿ ಡ್ಯಾನ್ಸ್ ಮಾಡೋಣ ಬರ್ರಿ, ನಾನು ನೀನು ಮಾನ್ವಿಕ. ಬೋರ್ಡ್ ಮಾಮ್ ಮಾಡಿದ್ರೆ ಹೊಟ್ಟೆ ಎಗರ್ತೈತೆ ಮ್ಯಾಕೆ, ಬೇಡ ಬೋರ್ಡ್ ಮಾಮ್. ಹಾಂ ಬೇಡ, ನಾವು 3 ಜನ ಮಾಡೋಣ್ರಿ. ನೋಡಿ ಈಗ ಊಟ ಮುಗಿಸ್ಬಿಟ್ಟು ಈಚೆ ಕಡೆ ಕೂತ್ಕೊಂಡಿದ್ವಿ, ಕರೆಂಟ್ ಕಂಬ ಮೇಲೆ ನೋಡ್ತಾ ಇದ್ದೀರಲ್ಲ ನೋಡಿ, ಮನೆ ಮುಂದ್ಗಡೆ ದಾರಿಲಿ ಎಲ್ಲರೂ ಕೂತ್ಕೊಂಡಿದ್ದೀವಿ ನೋಡ್ರಿ. ಈಗ ಒಂದು ರೀಲ್ ನೋಡಿದ್ವಿ, ಮಾಡೋಣ್ರಿ ಅಂದರೆ ಬರ್ತಾ ಇಲ್ಲ. ಮಾಡೋಣ ಲಚ್ಚು? ಯಾಕೆ ಮಾಡಲ್ಲ? ನೋಡ್ದಲ್ಲ ಅವತ್ತು ವಿಡಿಯೋಗಳು, ಇಷ್ಟಿಷ್ಟು ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಚೇರು ಚೇರ್ ಎಲ್ಲ ಹೋಗಲ್ಲ, ನೆಲದ ಮೇಲೆ ಮಾಡಿ ಸಾಕು, ಚೇರ್ ಮೇಲೆ ಮಾಡುವಂತ. ಅದೇ ಬರೀ ಇಂಥವು ಏನನ್ನ ಹೇಳಿದ್ರೆ ಇಂಥವು ಮಾಡ್ತಾವ ನಮ್ಮ ಮನೆಗೆ ಹುಡುಗರು. ಇವಳೇ ಡ್ಯಾನ್ಸ್ ಮಾಡಿದ್ರೆ ನಿನಗೆ 100 ರೂಪಾಯಿ ಇವಾಗ. ಹೇಳಪ್ಪ ಮಾಡು ಡ್ಯಾನ್ಸ್ ಮಂಜಪ್ಪ. ಏನು ನಿನಗೆ 3 ದಿನ ಆಗಿತ್ತು ಪಾಪ, ಜ್ವರ ಬಂದು ಹಂಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ. ಜ್ವರ ಪಾರ ಬಂದಿಲ್ಲ ಬಿಡು, ನಂಗೆ ಸುಸ್ತಾಗಿದೆ ಅಷ್ಟೇ. ನೋಡ್ರಿ ಹಿಂಗೆ, ಅದಕ್ಕೆ ನಾನು ಇವ್ರಿಗೆ ಏನು ಹೇಳಲ್ಲ. ಅವ್ರಿಗೆ ಇನ್ನೊಂದು ಏನು ಗೊತ್ತಾ, ಹುಷಾರಿಲ್ದಿದ್ದು ಗೊತ್ತೇ ಆಗಲ್ಲ. ನನಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ನಾನು ಯಾಕೋ ಕೈ ಕಾಲೆಲ್ಲ ನೋಯ್ತದವೆ ಅಂದರು. ಆದರೆ ಸ್ವಲ್ಪ ಬೆಚ್ಚಗಾದ್ರೆ ಜ್ವರ ಬಂದವ ಅಂತೀವಿ, ನನಗೆ ಹಂಗಲ್ಲ. ಅದು ಸುಸ್ತಾದರೆ ಯಾಕೋ ಕೆಲಸ ಜಾಸ್ತಿ ಆಗೈತೆ, ಅದು ಸುಸ್ತಾಗೈತೆ ಅಂದ್ಕೊಂತೀನಿ ಅಷ್ಟೇ. ನಾನು ನೋಡಿದೆ ಫುಲ್ಲು ಸುಡ್ತಾ ಇತ್ತು ಮೈಯೆಲ್ಲ. ಜ್ವರ ಬಂದಿರೋ ಸುಡಲ್ಲ, ಹಂಗೆ ಸುಡ್ತಾ ಇತ್ತು. ಜ್ವರ ಬಂದ್ರೂ ಕೆಲ್ಸಕ್ಕೆ ಹೋಗಿದ್ನಿ, ಜ್ವರ ಬಂದ್ರೂ ಜಾಗಿಂಗ್ ಹೋಗಿದ್ನಿ. ಹೋಗ್ಲಿ ಬಿಡಪ್ಪ, ನಿನ್ನ ಗಟ್ಟಿ ಪಿಂಡ. ನಮ್ಮಮ್ಮ ಅನ್ನಲ್ಲೇ ಅವನು ಗಟ್ಟಿ ಪಿಂಡ, ನಮ್ಮಂಗಲ್ಲ ಅವನು ಅಂತ ಅನ್ನಲ್ಲ ನಮ್ಮಮ್ಮ. ಗಟ್ಟಿ ಪಿಂಡ ಜಾಸ್ತಿ, ಗಟ್ಟಿ ಪಿಂಡ ನೀನು ಲಚ್ಚ ಮೆತ್ತನ್ ಪಿಂಡ, ಮೂತ್ರಪಿಂಡ. ಅವ್ರಿಗೆ ಹೇಳ್ತೀನಲ್ಲ ಅವರೆಲ್ಲ ನೋಡಿದ್ರೆ ನಿನ್ನ ಓದಿತಾರೆ ಎಲ್ಲ ಹಿಡ್ಕೊಂಡು ಅವ್ರ ಊರ್ಗೆ ಹೋದಾಗೆಲ್ಲ ಎಂತಿ ಅಂತಂದು ಅವರೆಲ್ಲ ಹಿಡ್ಕೊಂಡು ಓದಿತಾರೆ. ಆ ಲೋಡ್ ಎಷ್ಟೊಂದು ಜನ ನೋಡ್ತಾ ಇರಲಿ. ಯಾವಾಗ ನಿಮ್ಮ ಒಬ್ಬರ ಜೊತೆಗೆ ನಮ್ಮ ಜೊತೆಗೆ ಯಾವಾಗನ್ನ ಊರ್ ಬಿಟ್ಟು ಎಲ್ಲ ನಾವು ಬೇರೆ ಊರಿಗೆ ಲಿಂಗದಳ್ಳಿಗೆ ಹೋಗ್ತೀಯ ಹಾಸ್ಪಿಟ್ಲಿಗೆ, ಅಲ್ಲಿ ನೋಡೋರು ಜಾಸ್ತಿ ಜನ ಇದ್ದಾರೆ ಲಿಂಗದಳ್ಳಿಗೆ. ಹಾಸ್ಪಿಟ್ಲಿಗೆ ಎಲ್ಲಿಗೆ ಹೋಗ್ತೀವಿ ಮತ್ತೆ ನೀನು?
ನಮ್ಮೂರಾಗೂ ವಿಡಿಯೋ ನೋಡೋರು ಇದ್ದಾರೆ, ನಮ್ಮೂರಾಗೂ ಹೋಯ್ತಾರೆ ನೋಡ್ದೆ. ಯಾಕಿಲ್ಲ ನಮ್ಮೂರಾಗ ಹಂಗೆ ಊರಕ್ಕೆ ಹೋಗಿ ಎಷ್ಟು ಜನ ನೋಡ್ತಾರೆ ವಿಡಿಯೋ ನಮ್ದು. ಹೋಗು ಅಲ್ಲಿ ನೋಡ ಅವ್ರು ಕೇಳ್ತಾರೆ ಲಾಸ್ಟ್ ಎತ್ತಕ್ಕೆ ಹೋಗ್ತಾಳೆ ಅಂತ. ಎಷ್ಟನೇ ಕ್ಲಾಸ್? ಅವ್ರಿಗೆ ಹೇಳು ನಾನು 1ನೇ ಕ್ಲಾಸ್ ಹೋಗ್ತಿದ್ನಿ ಗೌರ್ಮೆಂಟ್ ಸ್ಕೂಲ್ಗೆ ಅನ್ನು ಹೇಳು ಅವ್ರಿಗೆ. ಹೇಳು ಅಲ್ಲ ಗೌರ್ಮೆಂಟ್ ಸ್ಕೂಲು. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ಯಾ ಕಾನ್ವೆಂಟ್ ಅಂತ ಹೋಗ್ತೀಯ? ಕಾನ್ವೆಂಟ್ ಬೇಡ, ಸುಮ್ಮನೆ ಇರೋದು. ಸುಮ್ಮನೆ ಗೌರ್ಮೆಂಟ್ ಸ್ಕೂಲಾಗ ಓದು. ಗೌರ್ಮೆಂಟ್ ಸ್ಕೂಲಾಗಾದ್ರೆ 1000 ಸಂಬಳ ತಕೊಂಬಾರು ಪಾಠ ಮಾಡ್ತಾರೆ. ಪ್ರೈವೇಟ್ ಸ್ಕೂಲಾಗಾದ್ರೆ 10-20 ತಕೊಂಬಾರು ಪಾಠ ಮಾಡ್ತಾರೆ. ಬಾ 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 ನೋಡಪ್ಪ ನಿಮ್ಮ ಮಾಮ ಎಂತ ವಿಚಾರ ಹೇಳ್ಬಿಟ್ಟ ನೋಡು. ಬಿಡ್ಬಿಡು. ಗೌರ್ಮೆಂಟ್ ಇಂದ ಆಯ್ಕೆ ಆಗಿ ಬಂದಿರ್ತಾರೆ, ಅವ್ರ ಪಾಠ ಚೆನ್ನಾಗಿ ಮಾಡ್ತಾರೆ. ಆಯ್ತು ಹೇಳಪ್ಪ, ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ದೀವಿ. ಡ್ರಾಮಾ ಸ್ಟಾರ್ಟ್ ಆಗೈತೆ ಪ್ರಾಕ್ಟೀಸು. ನಮ್ಮೂರಲ್ಲಿ ಸಾಮಾಜಿಕ ನಾಟಕ ಬೇರೆ ಆಡಬೇಕು ಅಂತಂದಿರ ಪ್ರಾಕ್ಟೀಸ್ ಮಾಡ್ತಾರೆ ಇವರು. ಆಡಿದ್ರು ಅವಾಗ, ಇವಾಗ ಹೋಗ ಅಂದರೆ ಎದ್ರಕಂಡು ಇಲ್ಲೇ ಕುತ್ಕೊಂಡವ್ರೆ, ಹೋಗಲ್ಲಂತೆ. ಅವರೆಲ್ಲ ಪಾಪ ಬಂಗಾಗ ಸುಮ್ಮನೆ ಆಗವ್ರೆ. ಬಾರ ಅಂದು ಇಲ್ಲ ಹೋಗ್ರೆ ನಾನು ಬರಲ್ಲ ಅಂತ ಸುಮ್ಮನೆ ಆಗವ್ರೆ. ಇವಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಡೈಲಿ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯಿತು, ಇನ್ನೂ ಪ್ರಾಕ್ಟೀಸ್ ಮಾಡ್ತಾರೆ. ಯಾವಾಗ ಆಡ್ತಾರೋ ಗೊತ್ತಿಲ್ಲ. ಹಲೋ ಎಲ್ರಿಗೂ. ಅರವಿಂದ್ ಹೋದಾಗಿಂದ ಏನೋ ಒಂಥರ ಬೇಜಾರು ನನಗೆ. ಅದರಲ್ಲಿ ನಮ್ಮ ಮನೆಯವ್ರಿಗೆ ಬೇರೆ ಈ ಥರ ಹುಷಾರಿಲ್ದಂಗೆ ಆಯಿತು. 3 ದಿನ ಜ್ವರ ಬಂದಿತ್ತು. ಹಾಗಾಗಿ ನನಗೂ ಯಾಕೋ ವ್ಲಾಗ್ಸು ವೀಡಿಯೋಸು ಅಂತ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಹಾಗಾಗಿ ನಾನು ಒಂದು 3-4 ದಿನನೇ ಆಯಿತು ಸರಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ. ಸ್ವಲ್ಪ ಈಗ ಅಡ್ಜಸ್ಟ್ ಆಗಿದೆಯಂತೆ. ಕಾಲ್ ಮಾಡ್ತಾ ಇರ್ತೀನಿ ಡೈಲಿ. ನಾನು ಜಾಸ್ತಿ ಕಾಲ್ ಮಾಡೋಕ್ಕೂ ಹೋಗ್ತಾ ಇಲ್ಲ, ಯಾಕಂದರೆ ಅವ್ನ ವಾಯ್ಸ್ ಕೇಳಿದ್ರೆ ನಂಗೆ ಇರೋಕ್ಕಾಗಲ್ಲ, ಅಳುನೇ ಬಂದ್ಬಿಡುತ್ತೆ. ತುಂಬ ಅಟ್ಯಾಚ್ಮೆಂಟ್ ನನಗೂ ಅವನಿಗೂ. ಇನ್ನೂ ದೊಡ್ಡವನಿಗೆ ಅಷ್ಟಾಗಿ ಅಟ್ಯಾಚ್ಮೆಂಟ್ ಇಲ್ಲ. ಚಿಕ್ಕವನಂದರೆ ಅವಾಗಿಂದ ಚಿಕ್ಕ ಮಗುವಿಂದನೂ ಭಾಳ ಅಟ್ಯಾಚ್ಮೆಂಟ್ ನನಗೂ ಅವನಿಗೂ. ಅದಕ್ಕೋಸ್ಕರ ಯಾವತ್ತೂ ಎಲ್ಲೂ ಬಿಟ್ಟಿಲ್ಲ ಅವನ್ನ. ಅಂದರೆ 1 ಮಂತು 2 ಮಂತ್ಸ್ ಈ ಥರ ಯಾವತ್ತೂ ನಾನು ಬಿಟ್ಟಿಲ್ಲ ಅವನ್ನ. ಕೊರಟಗೆರೆ ಹತ್ರ ಒಂದು ಇದಕ್ಕೆ ಹಾಕಿದ್ದೆ ಹಾಸ್ಟೆಲ್ಗೆ. ಆವಾಗ ಒಂದು 3 ಡೇಸ್ ಅಷ್ಟೇ ಬಿಟ್ಟಿದ್ದು. 3 ಡೇಸ್ಗೆ ಫುಲ್ಲು ಅಳ್ತಾ ಇದ್ದ. ಫೋನ್ ಮಾಡಿ ಅಮ್ಮ ನಾನು ಬರ್ತೀನಿ ಕರ್ಕೊಂಡೋಗು ಅಂತ ಊಟ ಮಾಡ್ದೇನೆ ಅವ್ನು ಅಳ್ಳೋದಕ್ಕೇ ನಾನು ಹೋಗ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದೆ. ವಾಪಸ್ ಮೊರಾರ್ಜಿಗೆ ಹಾಕಿದ್ದೆ. ನನ್ನ ಕೈಲಿ ಆಗಲ್ಲ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಂಡೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಜನ ಬೇರೆ ಬೇರೆ ಥರನೇ ಮಾತಾಡ್ಕೊಂಡ್ರು. ಇನ್ನೊಂದು ಸ್ವಲ್ಪ ಜನ ತಂದೆ ತಾಯಿಗೆ ಜವಾಬ್ದಾರಿನೇ ಇಲ್ಲ, ಮಕ್ಕಳ ಮೇಲೆ ಕಾಳಜಿ ಇಲ್ಲ, ಅದಕ್ಕೆ ಎಲ್ಲೂ ಹಾಸ್ಟೆಲ್ಗೆ ಹಾಕಿಲ್ಲ ಅಂತಂದು ಮಾತಾಡ್ಕೊಂಡ್ರು. ಅದೆಲ್ಲ ನನಗೇನು ಅನ್ನಿಸ್ಲಿಲ್ಲ ನೋವು. ಆದರೆ ಅವ್ನು ಬಿಟ್ಟಿರೋದಿದೆಯಲ್ಲ ನಿಜ ತುಂಬ ನೋವಾಗುತ್ತೆ ನನ್ನ ಮನಸ್ಸಿಗೆ. ನಮ್ಮ ಮನೆಯವ್ರ ಹತ್ರ ಹೇಳಲ್ಲ, ಹೇಳಿದ್ರೆ ನಿಜ ಸಖತ್ತು ಬೈತಾರೆ ಅವ್ರು ನನ್ನ. ಯಾಕಂದರೆ ಮಕ್ಕಳನ್ನ ಹಾಳು ಮಾಡೋದು ನಾವೇನೆ, ಅದರಲ್ಲಿ ಮೇಯ್ನ್ ನೀನು ನಮ್ಮ ಮನೆಯಲ್ಲಿ. ಆ ಥರ ಎಲ್ಲ ನಾವು ಮಕ್ಕಳ ಮುಂದೆ ಎಲ್ಲ ಇದು ಮಾತಾಡಿದ್ರೆ ಮತ್ತು ಅವರು ಅಲ್ಲಿ ಓದೋದು ಇಲ್ಲ, ರಿಟರ್ನ್ ಬಂದುಬಿಡ್ತಾರೆ. ನಾವು ಆದಷ್ಟು ಅವ್ರನ್ನ ಬೈಬೇಕು, ಹಿಂಗೆ ಬರ್ತೀವಿ ಅಂದಮೇಲೆ ಇದು ಮಾಡಬೇಕು ಅಂತಂದು ತುಂಬ ಹೇಳ್ತಾ ಇರ್ತಾರೆ. ಅದಕ್ಕೆ ಇವಾಗ ಅವ್ನು ಹೋದಾಗಿಂದ ನಾನು ಯಾವತ್ತೂ ವೀಡಿಯೋದಲ್ಲೂ ಶೇರ್ ಮಾಡಲಿಲ್ಲ. ನಮ್ಮ ಮನೆಯವ್ರ ಹತ್ರನೂ ಹೇಳಿಲ್ಲ ಇದುವರೆಗೂ. ನನಗೆ ಬಿಟ್ಟಿರೋಕ್ಕಾಗಲ್ಲ, ಹಿಂಗೆ ನೋವು ಆಗ್ತೈತೆ ಅಂತ ಹೇಳಿಲ್ಲ, ಬೈತಾರೆ ಅಂತಂದು. ಸೊ ನನಗೆ ಯಾಕೋ ಮನಸ್ಸು ತಡೀತಾ ಇಲ್ಲ. ನಿಮ್ಮ ಜೊತೆ ಆದರೂ ಹೇಳ್ಕೊಂಡ್ರೆ ನನ್ನ ಭಾರ ಅನ್ನೋದು ಕಡಿಮೆ ಆಗುತ್ತೆ. ಕ್ಯಾಮ್ರಾ ಮುಂದೆ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ನನ್ನ ಎದೆಯಲ್ಲಿರೋ ನೋವು ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಇವತ್ತು ಮಾತಾಡೋಣ ಅಂತ ಬಂದೆ. ನಾನು ನಿಜ ಅಳಬೇಕು ಅಂತ ಹೇಳ್ತಾ ಇಲ್ಲ, ನಂಗೆ ಅವನ ಬಗ್ಗೆ ನೆನೆಸ್ಕೊಂಡ್ರೆ ಒಂಥರ ಕಣ್ಣಲ್ಲಿರೋ ಅದಾಗ ಅದೇ ಬಂದುಬಿಡುತ್ತೆ. ಮಾಡಿದ್ದ ಫೋನು ಅಷ್ಟು ಊಟ ಅಷ್ಟು ಚೆನ್ನಾಗಿರಲ್ಲಮ್ಮ. 7:30ಗೆ ಇಡ್ತಾರೆ. ಮತ್ತು ನಾನು ಕಾಲೇಜ್ಗೆ 10:30 ಅಷ್ಟರಲ್ಲಿ ಹೋಗ್ಬಿಡ್ತೀನಿ. ರೂಮಿಗೆ ಬಂದು ಸಪ್ರೇಟ್ ರೂಮು ಮಾಡಿಕೊಟ್ಟಿದ್ದೀವಿ. ಅವನು ಒಂದು ಫ್ರೆಂಡ್ ಇಬ್ಬರು ಇರ್ತಾರೆ ರೂಮಲ್ಲಿ. 7:30ಗೆ ಹೋಗಿ ತಿನ್ಬೇಕಮ್ಮ. 10:30 ಹಂಗೆ ಕಾಲೇಜ್ಗೆ ಹೋಗ್ತೀನಿ. 10 ಗಂಟೆ ಹಂಗೆ ಹೋಗ್ತೀನಿ. ಮಧ್ಯಾಹ್ನ ಊಟ ಬಿಡೋ ಅಷ್ಟರಲ್ಲಿ ಹೊಟ್ಟೆ ಹಶ್ವಾಗುತ್ತಮ್ಮ, ಇರೋಕ್ಕಾಗಲ್ಲ ಅಂದ. ನಿಜ ನನಗೆ ಎಷ್ಟು ನೋವಾಯಿತು ಅಂದರೆ, ನಾನು ಟೈಮ್ ಟು ಟೈಮ್ ಇಲ್ಲಿ ಊರಲ್ಲಿ ಅಡುಗೆ ಮಾಡಿಲ್ಲ ಅಂದ್ರೂ ನಾನೇನಾದರೂ ಹೋಟ್ಲಲ್ಲಿ ತರಿಸ್ಕೊಂಡು ಕೊಟ್ಟು ಹೋಗ್ತಾಯಿದ್ದೆ ವೀಡಿಯೋ ಶೂಟ್ಗೆಲ್ಲನೂ. ಇಲ್ಲ ನಮ್ಮ ಅಮ್ಮವ್ರು ಇಲ್ಲೇ ಇದ್ರಲ್ಲ, ಟೈಮ್ ಟು ಟೈಮು ನೋಡ್ಕೊತಾ ಇದ್ರು. ಅವ್ನು ಹಂಗೆ ಅಂದಿದ್ದಕ್ಕೆ ನನಗೆ ನೈಟಿಂದ ಇರೋಕ್ಕೆ ಆಗ್ತಾಯಿಲ್ಲ ಮನಸ್ಸು. ಅದಕ್ಕೆ ನಾನು ಹೇಳಿದ್ದೀನಿ, ಅಮೌಂಟ್ ಹಾಕ್ತೀನಿ, ನಿನ್ಗೆ ಯಾವಾಗ ಹೊಟ್ಟೆ ಹಶ್ವು ಅನಿಸುತ್ತೋ ಅವಾಗ ಏನಾದರೂ ಔಟ್ಸೈಡ್ ತಿನ್ನು ಅಂತಂದು ಹೇಳಿದೆ. ಅವನು ಬೇಡ ಹೇಳಮ್ಮ, ನಾನು ತಿನ್ನಲ್ಲ ಅಂತಂದು ಹೇಳ್ದ. ನಿಜ ನನಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟೊಂದು ನೋವಾಗ್ತೈತೆ. ನಾನೇ ಹಾಳು ಮಾಡ್ತೀನೋ ಇಲ್ಲ ಇದೇ ಆಗುತ್ತೋ ಅನ್ನೋದೇ ಒಂಥರ ಇದು. ಆದರೂ ನಾನು ಅವನ ಹತ್ರ ಏನೂ ಹೇಳಿಲ್ಲ, ಸುಮ್ಮನೆ ಬೈಕೊಂಡು ಗದರಿಸ್ಕೊಂಡೇ ಮಾತಾಡಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಅಳ್ತಾ ಮಾತಾಡ್ಬಿಟ್ರೆ ಮುಗೀತು, ಅವನು ಓಡ್ ಬಂದುಬಿಡ್ತಾನೆ. ಅದಕ್ಕೆ ನಾನು ಏನೂ ಹೇಳ್ತಾ ಇಲ್ಲ. ಆಯಿತು, ನಿನ್ಗೇನಾದರೂ ಹೊಟ್ಟೆ ಹಶ್ವಾದರೆ
ತಿನ್ನು ತಗೊಂಡು ಔಟ್ಸೈಡ್ ನಾನು ಅಮೌಂಟ್ ಕಳಿಸ್ತೀನಿ ಅಂತಂದು ಇಷ್ಟು ಹೇಳಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟು ನನಗೆ ಇರೋಕ್ಕಾಗ್ತಿಲ್ಲ ಬಾ ಅಂತ ನಾನು ಯಾವತ್ತು ಹೇಳಿಲ್ಲ. ಇನ್ನೂ ಇರಬೇಕು ಅಲ್ಲೇ ಚೆನ್ನಾಗಿ ಓದಬೇಕು ಅಂತ ಧೈರ್ಯ ಹೇಳ್ತೀನಿ. ನನಗೇನೋ ಸಮಾಧಾನಕ್ಕೆ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಸಮಾಧಾನ ಆಗುತ್ತೆ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ ಹೊರತು ನನ್ನ ಮಗ ಬರಲಿ ಅಂತಂದು ಏನಿಲ್ಲ. ಇರಲಿ, ಅವ್ನು ಚೆನ್ನಾಗಿ ಅಲ್ಲೇ ಓದ್ಕೊಳ್ಳಿ. ಸ್ವಲ್ಪ ದಿನ ನನಗೂ ನೋವು ಅನಿಸುತ್ತೆ ಬಿಟ್ಟಿರೋಕ್ಕಷ್ಟೇ. ಪ್ರತಿಯೊಬ್ಬರು ಬಿಟ್ಟಿರಲೇಬೇಕು, ಒಂದು ಏಜು ಒಂದು ಸ್ಟೇಜ್ ಅಂತ ಬಂದಮೇಲೆ ಬಿಟ್ಟಿರಲೇಬೇಕಾಗುತ್ತೆ. ನನಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಅವನು, ಅದಕ್ಕೆ ನನಗೆ ಅವಾಗಲೂ ಬಿಟ್ಟಿರೋಕ್ಕಾಗಲಿಲ್ಲ. ಅವಾಗಲೂ ಹೋಗ್ಬಿಟ್ಟು ವಾಪಸ್ ಕರ್ಕೊಂಡು ಬಂದೆ. ಸೊ ಈಗಲೂ ಹಂಗೆ ಅನ್ನಿಸ್ತಾ ಇದೆ, ಆದರೆ ಹೋಗಲ್ಲ. ಈಗ ಫಸ್ಟ್ ಪಿ ಯು ಎಲ್ಲ ತಪ್ಪದೆ ಅವನು ಓದಲೇಬೇಕು, ಚೆನ್ನಾಗಿ ಓದ್ಕೊಳ್ಳಿ. ನಿತಿನ್ ಇದ್ದಾನೆ ಇಲ್ಲಿ. ಆದ್ರೂ ಇನ್ನೊಂದು ಯಾಕೆ ಗೊತ್ತಾ ನಂಗೆ ಅಷ್ಟೊಂದು ನೋವು ಅನ್ಸೋದು, ಅವನಿಗೆ ಹುಷಾರಿಲ್ಲ ಅಂದರೆ ಅವ್ನಿಗೆ ಗೊತ್ತಾಗಲ್ಲ ಏನೂ. ಅಂದರೆ ಅವ್ರಪ್ಪನ ಥರ ಸೇಮ್. ಈಗ ಅವ್ರಪ್ಪನಿಗೂ ಅಷ್ಟೇ, ನಮ್ಮ ಮನೆಯವ್ರಿಗೆ ಜ್ವರ ಹಂಗೆಲ್ಲ ಬಂದರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ನನಗೇನಾಗಿದೆ ಸುಮ್ಮನೆ ಬಾಡಿ ಪೇನ್ ಬಂದಿದೆ ಅಷ್ಟೇ ಅಂತಾರೆ, ಆದರೆ ಅದೆಲ್ಲ ನಾನು ನೋಡ್ಕೋಬೇಕು. ಹಂಗೇನೆ ಸೇಮ್ ಅರವಿಂದ್, ಅವ್ನಿಗೆ ಏನಾದರೂ ಹುಷಾರಿಲ್ಲ ಆದರೆ ಜ್ವರ ಬಂದರೆ ಅವ್ನಿಗೇನು ಗೊತ್ತಾಗಲ್ಲ, ಸುಮ್ಮನೆ ಎದ್ದು ಹೋಗ್ತಾ ಇರ್ತಾನೆ ಅಷ್ಟೇ. ಅದೊಂದು ಸ್ವಲ್ಪ ಭಯ ಅನ್ನಿಸುತ್ತೆ. ಅಲ್ಗೂ ಹೇಳಿದ್ದೀನಿ, ನಮ್ಮ ರೋಜಾ ಅವ್ರ ಅಕ್ಕ ಇದ್ದಾರೆ ಮತ್ತು ನನ್ನ ತಮ್ಮ ಇದ್ದಾನೆ. ಅವಾಗವಾಗ ವೀಕ್ಲಿ ಒಂದು ಸಾರಿ ಆದರೂ ಹೋಗಿ ನೋಡ್ಕೊಂಡು ಬನ್ನಿ ಅವನ್ನ ರೂಮ್ ಹತ್ರ. ಏನಾದರೂ ಹುಷಾರಿಲ್ಲ ಹಂಗೆಲ್ಲ ಇದ್ದರೆ ಹೇಳ್ರಿ, ನಾನು ಬರ್ತೀನಿ ಅಂತಂದು ಹೇಳಿದ್ದೀನಿ. ಅವ್ನಿಗೆ ಗೊತ್ತಾಗಲ್ಲ ಮೇಯ್ನು. ನಾವಿದ್ದರೆ ಮನೇಲಿ ನೋಡ್ಕೊತಾ ಇದ್ದೆ ನಾನು, ಅದೇ ನನಗೆ ಭಯ, ಇನ್ನೇನು ಭಯ ಇಲ್ಲ. ಏನಾದರೂ ಜ್ವರ ಗಿರ ಬಂದರೆ ಹಂಗೆ ಇದ್ಬಿಟ್ರೆ ಏನು ಗತಿ ಅನ್ನೋದೇ ಒಂದು ಸ್ವಲ್ಪ ಭಯ ಅನಿಸುತ್ತೆ. ಚೆನ್ನಾಗಿದ್ದಾನೆ. ವೀಡಿಯೋ ಕಾಲೆಲ್ಲ ಮಾಡಿತ್ತು, ನಾನು ನೋಡಿದೆ ನೆನ್ನೆ ಎಲ್ಲ ವೀಡಿಯೋ ಕಾಲ್ ಮಾಡಿದ್ದೆ. ತುಂಬ ಚೆನ್ನಾಗಿದ್ದಾನೆ, ಇರಲಿ ಅಲ್ಲೇ ಅಂತಂದು. ಈ ಮಂತು ಎಂಡಿಗೆ ಬರ್ತೀನಿ ಅಮ್ಮ, ಎಲ್ಲರೂ ಬರ್ತಾಯಿದ್ದೀವಿ. ಗೌರ್ಮೆಂಟ್ ಹಾಲಿಡೇ ಇದೆ, 1 ಡೇ ರಜಾ ಹಾಕ್ತೀವಿ, 2 ಡೇಸ್ ಗೌರ್ಮೆಂಟ್ ಹಾಲಿಡೇ ಇದೆ. ಬರ್ತೀನಿ ಊರಿಗೆಂದ, ಬಂದು ನೋಡ್ಕೊಂಡು ಸ್ವಲ್ಪ ಹೋಗು ಅಂತಂದು ಹೇಳಿದ್ದೀನಿ. ಸರಿ ಬರ್ತೀನಿ ಅಂತ ಹೇಳಿದಾನೆ. ಅದೊಂದು ಸ್ವಲ್ಪ ಖುಷಿ. ಆ ದಿನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಆಗುತ್ತೆ, ಯಾವಾಗ ಬರ್ತಾನೆ ಅಂತ. ನಾನು ವೀಡಿಯೋ ತಪ್ಪದೆ ಶೇರ್ ಮಾಡ್ಕೊತೀನಿ ಅವ್ನು ಬಂದಾಗ. ನಿಜ ತುಂಬ ಕಷ್ಟ ಆಗುತ್ತಪ್ಪ, ಮಕ್ಕಳನ್ನ ಬಿಟ್ಟಿರೋದಂದ್ರೆ ಅಷ್ಟು ಈಸಿ ಅಲ್ಲ. ಸ್ವಲ್ಪ ಜನ ಅದೇ ಹೇಳ್ತಾರೆ, ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಎಲ್ಲೂ ಕಳಿಸಲ್ಲ, ಎಲ್ಲೋ ಇದು ಮಾಡಲ್ಲ, ಹಾಸ್ಟೆಲ್ಗೆಲ್ಲೋ ಹಾಕಲ್ಲ, ಓದಿಸಲ್ಲ ಚೆನ್ನಾಗಿ ಅಂತಂದು ಬೈಕೊತಾ ಇರ್ತಾರೆ. ನಮ್ಮನ್ನಂತೂ ತುಂಬ ಬೈಕೊತಾರೆ. ನನಗೆ ಅನಿಸಿದ ಪ್ರಕಾರ ನನಗೆ ಬಿಟ್ಟಿರೋಕ್ಕಾಗ್ದೇ ನಾನು ಕಳಿಸಿಲ್ಲ ಹಾಸ್ಟೆಲ್ಗೆ. ಮುಂಚೆ ಎಲ್ಲ 5th ಅಷ್ಟೇ, ಇಬ್ಬರೂ ಅಷ್ಟೇ ಹಾಸ್ಟೆಲ್ ಎಲ್ಲೂ ಇಟ್ಟಿಲ್ಲ ಮಕ್ಕಳಿಬ್ಬರನ್ನೂ. ಸೊ ನನ್ನ ಒಂದು ಅತಿಯಾದ ಪ್ರೀತಿಯಿಂದ ನಾನು ಕಳಿಸಿಲ್ಲ ಹೊರತು ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ಮಕ್ಕಳು ಯಾರ ಮಕ್ಕಳು ತಾನೇ, ಯಾವ ತಂದೆ ತಾಯಿ ತಾನೇ ಓದಲಿ, ಉದ್ಧಾರ ಆಗಲಿ ಮಕ್ಕಳು ಅನ್ನೋದು ಬಯಸಲ್ಲ ಹೇಳ್ರಿ. ಸೊ ನಾವು ಅಷ್ಟೇ, ಏನಂದ್ರೆ ನನಗೆ ಸ್ವಲ್ಪ ಅತಿಯಾದ ಪ್ರೀತಿ ಮಕ್ಕಳ ಮೇಲೆ ಅಷ್ಟೇ. ಹಂಗಾಗಿ ಕಳಿಸಿಲ್ಲ ನಾನು. ಬೇರೆ ಉದ್ದೇಶ ಇಲ್ಲ. ಮಕ್ಕಳು ಓದ್ಬಿಟ್ಟು ಎಲ್ಲಿ ಉದ್ಧಾರ ಆಗ್ಬಿಡ್ತಾರೋ, ನಾವೆಲ್ಲ ಹಾಳಾಗ್ಬಿಡ್ತೀವಿ. ಈಗ ಮಕ್ಕಳು ಉದ್ಧಾರ ಆದರೆ ನಾವು ಹಾಳಾದಂಗೆ ನಮಗೆ ಒಂದು ಖುಷಿ ಅಲ್ವಾ. ಅದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇ ಸ್ವಲ್ಪ ಜನ ಮಾತಾಡ್ತಾರೆ. ಅಂಥವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಂದೇನೋ, ನನ್ನ ಮನಸ್ಸೇನೋ, ನನ್ನ ಪ್ರೀತಿನೋ ನನಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು. ಬೇರೆಯವ್ರಿಗೆಲ್ಲ ಪ್ರೂವ್ ಮಾಡಿ ನಾನು ತೋರ್ಸೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಏನೋ ನಿಮ್ಮ ಜೊತೆ ಹೇಳ್ಕೊಂಡ್ರೆ ನನ್ನ ಮನಸ್ಸು ಸ್ವಲ್ಪ ಭಾರ ಆಗುತ್ತೆ ಅಂತ ಇವತ್ತು ಹೇಳ್ಕೊಂಡೆ. ನನ್ನ ಮಗ ಅರವಿಂದ್ ಹೋದಾಗಿಂದ ನಾನು ವೀಡಿಯೋನೂ ಶೇರ್ ಮಾಡ್ಕೊಂಡಿಲ್ಲ ಸರಿಯಾಗಿ. ನೀವು ನೋಡಿದ್ದೀರಾ, ಪ್ಲೀಸ್ ವೀಡಿಯೋ ಶೇರ್ ಮಾಡ್ಕೊಳ್ಳಿ. ನಾವು ಡೈಲಿ ವೆಯ್ಟ್ ಮಾಡ್ತಿರ್ತೀವಿ ವೀಡಿಯೋಸ್ಗೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನನಗೆ ಇದೇ ನೋವಿಂದ ನನ್ನ ವೀಡಿಯೋಸ್ ಯಾವುದು ನನಗೆ ಇಂಟ್ರೆಸ್ಟೇ ಇಲ್ಲ. ಇಷ್ಟು ದಿನ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಇವತ್ತಿಂದ ಇನ್ನು ಅಪ್ಲೋಡ್ ಮಾಡ್ತೀನಿ. ಹೇಳಿದ್ದೀನಿ, ಅವನು ಚೆನ್ನಾಗಿದ್ದಾನೆ. ಬಂದಮೇಲೆ ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ ಹೆಂಗಿದ್ದಾನೆ ಏನು ಅಂತ. ವೀಡಿಯೋದಲ್ಲಿ ಸ್ವಲ್ಪ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಓಕೆ, ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.